ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ಜೆನ್ಯೂನ್ ಆಗಿ ಅರ್ನ್ ಮಾಡಬೇಕು, ಫಾಸ್ಟರ್ ಆಗಿ ಮನಿನ ಅರ್ನ್ ಮಾಡಬೇಕು, ಅಥವಾ ನೀವು ಜೆನ್ಯೂನ್ ಆಗಿ ಯೂಟ್ಯೂಬಲ್ಲಿ ಗ್ರೋ ಆಗಬೇಕು, 100% ಗ್ರೋ ಆಗಬೇಕು ಅಂದರೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು. ತುಂಬ ಜನ ನಿಮಗೆ ಏನು ಮಾಡ್ತಾರೆ, 7 ಸೆಟ್ಟಿಂಗು 11 ಸೆಟ್ಟಿಂಗು ಅಪ್ಡೇಟ್ ಮಾಡಿ, 5 ಸೆಟ್ಟಿಂಗ್ ಅಪ್ಡೇಟ್ ಮಾಡಿ. ವೀಕ್ಷಕರೇ, ಅದೆಲ್ಲ ಮಾಡೋಕೆ ಹೋಗ್ಬಿಡಿ. ಅದು ಹೇಳ್ತೀನಿ, 95% 99% ಅದು ವರ್ಕ್ ಆಗಲ್ಲ. ತುಂಬ ಜನ, ಇವನ್ ನಾನು ಮಾಡಿದ್ದೀನಿ, ನಾನೇನು ಮಾಡಿಲ್ಲ ಅಂತ ನಾನು ಆ ಸೆಟ್ಟಿಂಗ್ಸ್ನ ನೋಡೋದು, ಬಟ್ ಆ ಸೆಟ್ಟಿಂಗ್ಸ್ ಯಾವುದು ಯೂಸ್ ಆಗಲ್ಲ. ಮೇಯ್ನ್ ಏನು, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರಾ, ನಿಮ್ದು ಯಾವ ಕ್ಯಾಟಗರಿ ಅಂತ ಅಪ್ಡೇಟ್ ಮಾಡಿರ್ತೀರಾ, ಮೇಯ್ನ್ ಬೇಕಾಗಿರೋದೇ ಅದು. ಅದಾದ್ಮೇಲೆ ನಿಮಗೆ ಏನು ಬೇಕು, ಈಚ್ ವಿಡಿಯೋ ಏನು ಹಾಕ್ತೀರಾ, ಏನು ಕ್ಯಾಟಗರೀಸ್ ವೀಡಿಯೋಸ್ ಹಾಕ್ತೀರಾ, ಏನು ಕಂಟೆಂಟ್ ಇರುತ್ತೆ, ಅದ್ರ ಮೇಲೆ ನಿಮ್ಮದು ಗ್ರೋನು ಅದು ನಿಂತಿರುತ್ತೆ ವೀಕ್ಷಕರೇ. ಹಾಗೆ ಯಾರೇ ನಿಮಗೆ ಏನೇ ವಿಡಿಯೋ ಕಳಿಸಿರೋಸಿ, ನಾವು ನೋಡ್ತೀವಿ ಅವ್ರ ವಿಡಿಯೋನ, ಬಿಕಾಸ್ ಅವರಿಗೂ ವ್ಯೂಸ್ ಬೇಕಾಗಿರುತ್ತೆ, ಅವರಿಗೂ ಸಬ್ಸ್ಕ್ರೈಬ್ ಬೇಕಾಗಿರುತ್ತೆ. ಸೇಮ್ ರಿಪೀಟೆಡ್ ವಿಡಿಯೋಸ್ ಅವ್ರು ಹಾಕ್ತಾನೇ ಇರ್ತಾರೆ. ಬಟ್ ಅದು ಜೆನ್ಯೂನ್ ಅಲ್ಲ. ಆ್ಯಕ್ಚುಲಿ ನೀವು ಅದನ್ನು ಫಾಲೋ ಮಾಡಿದರೆ ನಿಮ್ದೇನು ಒಂದೇ ವಾರದಲ್ಲಿ, ಒಂದು 10 ದಿನದಲ್ಲಿ, ಒಂದೇ ದಿನದಲ್ಲಿ ವ್ಯೂ ಇನ್ಕ್ರೀಸ್ ಆಗೋದು ಆಗಲ್ಲ. ಅದು ಮೇಯ್ನ್ಲಿ ನಿಮ್ಮ ಇದು ಎಫರ್ಟ್ ಮೇಲೆ ನಿಂತಿರುತ್ತೆ. ಅದು ಯಾವ ಥರ ಎಫರ್ಟು, ಹೇಗೆ ನೀವು ಅದನ್ನು ಯಾವುದನ್ನು ಮಾಡಿದರೆ ನೀವು ನಿಮ್ಮ ಚಾನಲ್ನ 100% ಗ್ರೋ ಮಾಡ್ಬೋದು. ಮತ್ತು ನಿಮ್ಮ ನಿಮ್ಮ ಅರ್ನಿಂಗು ಕೂಡ ಡೇ ಬೈ ಡೇ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ಏನು ಡೀಟೇಲ್ಸ್ ಮಾಡಿದರೆ ನೀವು ಏನು ಮಾಡಬಾರ್ದು ಅಂತ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ ವೀಕ್ಷಕರೇ. ಈಗ ನಾನು ಈಗಲೇ ಹೇಳ್ದಂಗೆ ಈ ಯೂಟ್ಯೂಬ್ನ ಗ್ರೋ ಆಗಬೇಕು ಅಥವಾ ಮನಿ ಅರ್ನ್ ಮಾಡಬೇಕು ಅಂದರೆ ನೀವು ಕರೆಕ್ಟಾಗಿ ಜೆನ್ಯೂನ್ ಆಗಿ, ಈಗ ನೀವು ಎಕ್ಸಾಮ್ ಏನು ಬರೆಯೋಕೆ ಹೋಗ್ತಿರೋ ಅದ್ರ ರಿಲೇಟೆಡ್ ಏನು ಓದ್ಕೊಂಡಿರ್ತೀರೋ ಅದು ಎಕ್ಸಾಕ್ಟಾಗಿ ಇದರಲ್ಲಿ ಎಕ್ಸಾಮಲ್ಲಿ ಬರೆದ್ರೆ ತಾನೇ ನಿಮಗೆ 100 ಮಾರ್ಕ್ಸ್ ಬರೋದು. ಹಾಗೇನೆ ನೀವು ಏನೇನೋ ಮಾಡ್ಕೊಂಡೋಗಿ ಅಡ್ಡದಾರಿ ಇಟ್ಕೊಂಡು ಅದು ಇದು ಮಾಡ್ಕೊಂಡು ಎಲ್ಲ ಮಾಡ್ತೀವಿ, ಇದಾಗ್ತೀವಿ, ಹೈಯೆಸ್ಟ್ ಮಾರ್ಕ್ ಬರ್ತೀವಿ ಅನ್ನೋದು ತುಂಬ ತಪ್ಪು. ಆ್ಯಕ್ಚುಲಿ ಆ ಥರ ಬರೋಕ್ಕೆ ಆಗೋದೂ ಇಲ್ಲ. ಹಾಗಾಗಿ ಏನು ಮಾಡಬೇಕು ನಾವು ಅಂದರೆ, ಎಷ್ಟನ್ನ ನಾವು ಏನು ಮಾಡಿದರೆ ನಾವು ಜೆನ್ಯೂನ್ ಆಗಿ ಗ್ರೋ ಮಾಡ್ಬೋದು ಅನ್ನೋದು ಫಸ್ಟ್ ನೋಡೋಣ ವೀಕ್ಷಕರೇ. ಫಸ್ಟ್ ಬೇಕಾಗಿರೋದು ನಿಮ್ಮ ಥಂಬ್ನೇಲ್ಸು, ಟೈಟಲ್ಸು. ಐ ಕ್ಯಾಚಿಂಗ್. ಮೊದಲು ನಿಮಗೆ ಯಾರ್ಯಾರು ವಿಡಿಯೋ ಯೂಟ್ಯೂಬ್ ಏನು ಮಾಡುತ್ತೆ ಗೊತ್ತಾ, ಯೂಟ್ಯೂಬು ಒಂದು 2-3 ವಿಡಿಯೋನ, ನಿಮ್ಮ ವಿಡಿಯೋನ ಸ್ಟಾರ್ಟಿಂಗ್ ವಿಡಿಯೋಸ್ನ ನಿಮ್ದು ಅವರು ರೆಕಮೆಂಡೇಡ್ ಮಾಡ್ತಾರೆ. ಅಂದರೆ ತುಂಬ ಜನಗಳಿಗೆ ಅವರೇ ರೆಕಮೆಂಡ್ ಥರ ಮಾಡ್ತಾರೆ. ಆವಾಗ ಒಂದು 2-3 ವೀಡಿಯೋಸು ಓಡುತ್ತೆ ನಿಮ್ಮ ಕಂಟೆಂಟಾಗಿ. ಅದೇ ರಿಲೇಟೆಡ್ ಕಂಟೆಂಟ್ ಮಾಡ್ತಾ ಹೋಗಿ, ಮತ್ತು ಥಂಬ್ನೇಲ್ಸ್ನ ಐ ಕ್ಯಾಚಿಂಗ್ ಥರ ಮಾಡ್ತಾ ಹೋಗಿ, ರಿಲೇಟೆಡ್ ಸೇಮ್ ಲೆಟ್ಸ್ ನೀವು ಟ್ರಾವೆಲ್ ಮಾಡಿದರೆ ಟ್ರಾವೆಲ್ ರಿಲೇಟೆಡ್, ಜಾಬ್, ಟೆಕ್ನಾಲಜಿ, ಸ್ಪೋರ್ಟ್ಸ್ ರಿಲೇಟೆಡ್, ಅದೇ ವಿಡಿಯೋನ ನೀವು ಗ್ರೋ ಆಗೋ ತನಕ ಮಾಡ್ತಾ ಹೋದರೆ ರಿಪೀಟೆಡಾಗಿ ಅದೇ ಯೂಸರ್ಸು ಬರ್ತಾ ಹೋಗ್ತಾರೆ. ಈಗ ಥಂಬ್ನೇಲ್ಸ್ ನೀವು ಐ ಕ್ಯಾಚಿಂಗ್ ಥಂಬ್ನೇಲ್ಸ್ ನೋಡಿದರೆ ಸಮಥಿಂಗ್ ಇಸ್ ದೇರ್ ಅಂತ ಕ್ಲಿಕ್ ಮಾಡಬೇಕು, ವ್ಯೂ ಮಾಡಬೇಕು, ಆ ಥರ ಕ್ರಿಯೇಟ್ ಮಾಡಿ. ಅದು ಮೇಯ್ನ್ ಬೇಕಾಗಿರೋದು. ಅದಾದಮೇಲೆ ಟೈಟಲ್ಸ್ ನೋಡಿದ ತಕ್ಷಣ ಒಂದು ಲೈನಲ್ಲಿ ಬರೀ ಯಾರ್ಯಾರು ಗ್ರೋ ಆಗಿರ್ತಾರೆ ಚಾನಲ್ ನೋಡಿ, ಬರೀ ಜಸ್ಟ್ ಒಂದು 50 ಕ್ಯಾರೆಕ್ಟರ್ ಟೈಟಲ್ಸ್ ಹಾಕಿರ್ತಾರೆ, ಅವ್ರದ್ದೇ ಇರೋದು. ನಾವೆಲ್ಲ ಏನು ಹಾಕಿರ್ತೀವಿ, 100 ಕ್ಯಾರೆಕ್ಟರ್ ಫುಲ್ ಫಿಲ್ ಮಾಡಿ ಹಾಕಿರ್ತೀವಿ, ಏನೋ ಸರ್ಚ್ ಮಾಡ್ಬೇಕಾದ್ರೆ ಏನೋ ಸಿಗಾಕೊಳ್ಳುತ್ತೆ ಅಂತ. ಬಟ್ ಆ ಥರ ವರ್ಕ್ ಆಗಲ್ಲ. ಕ್ಯಾಚಿ ಆಗಿರಬೇಕು ಟೈಟಲ್ಸು ಅಷ್ಟೇ, ಅಥವಾ ನಿಮ್ಮ ಥಂಬ್ನೇಲ್ಸು ತುಂಬ ಕ್ಯಾಚಿಯಾಗಿ, ಐ ಕ್ಯಾಚಿ ಆಗಿದ್ರೆ ನೋಡಿದ ತಕ್ಷಣ ಪೀಪಲ್ಲು ಇಂಟ್ರೆಸ್ಟ್ ಮಾಡೋ ಥರ ಇದ್ದರೆ ಮಾತ್ರ ನಿಮ್ಮದು ಗ್ರೋ ಆಗುತ್ತೆ ವೀಕ್ಷಕರೇ. ಅದಾದಮೇಲೆ ವಿಡಿಯೋ ಕ್ವಾಲಿಟಿ. ವೀಕ್ಷಕರೇ, ತುಂಬ ಜನ ಏನು ಮಾಡ್ತೀವಿ ನಾವೆಲ್ಲ ಅಂದರೆ, ಸುಮ್ಮನೆ ಫೋನು, ಅದು ನಾರ್ಮಲ್ ಎಲ್ಲೋ ತೆಗಿಯೋದು, ತೊಗೊಂಬರೋದು, ಸುಮ್ಮನೆ ಎಡಿಟ್ ಮಾಡೋದು, ಹಾಕೋದು. ಜೆನ್ಯೂನ್ ಆಗಿ ಯೂಟ್ಯೂಬರು ಅಥವಾ ಜೆನ್ಯೂನ್ ಆಗಿ ಎಡಿಟ್ ಮಾಡೋರು ಇರ್ತಾರಲ್ಲ, ಅವರು 3 to 4 ಅವರ್ಸು ಸಿಂಪ್ಲಿ ಎಡಿಟ್ ಮಾಡೋಕ್ಕೆ ತಗೊತಾರೆ ವೀಕ್ಷಕರೇ. ಒಂದು ವಿಡಿಯೋನ ಎಡಿಟ್ ಮಾಡಿ ಅದನ್ನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಅವರು ಹೋಲ್ ಡೇ, ಆಲ್ಮೋಸ್ಟ್ ಒಂದು ಹಾಫ್ ಎ ಡೇ ತೊಗೊಳ್ತಾರೆ. ತುಂಬ ಜನ ನಾವುಗಳು ಏನು ಮಾಡ್ತೀವಿ, ಸುಮ್ಮನೆ ಒಂದು ಅರ್ಧ ಗಂಟೆಗೆ ಅದನ್ನು ಎಡಿಟ್ ಮಾಡು, ಸ್ವಲ್ಪ ಒಂದು ಅರ್ಧ ಗಂಟೆಗೆ 1 ಗಂಟೆಲಿ ಅಪ್ಲೋಡೇ ಮಾಡಾಕ್ಬಿಡು. ಹಾಗಾದರೆ ವಿಡಿಯೋ ಕ್ವಾಲಿಟಿ ಸರಿ ಇರಲ್ಲ, ವಾಯ್ಸ್ ಕ್ವಾಲಿಟಿ ಸರಿ ಇರಲ್ಲ. ನನಗೂ ತುಂಬ ಕಮೆಂಟ್ಸು ವಾಯ್ಸ್ ಕ್ವಾಲಿಟಿ ಸರಿ ಇಲ್ಲ ಅಂತಲೂ ಬರ್ತಾ ಇತ್ತು. ಹಾಗಾಗಿ ಇಂಪ್ರೂವೈಸೇಷನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಂದು ನೋಡ್ಕೋಬೇಕು. ಅಂದರೆ ಟ್ರೈಲರ್ ಅಂದರೆ ನಾವುಗಳೇನು ಮಾಡ್ತೀವಿ, ಸುಮ್ಮನೆ ವಿಡಿಯೋನ ಅಪ್ಲೋಡ್ ಮಾಡ್ಬಿಡ್ತೀವಿ. ಬಟ್ ಅದು ಮಾಡ್ಬೋದು. ಒಂದು ವಿಡಿಯೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ನಿಮ್ದು ಏನೇನು ಹೈಲೈಟ್ ಇದೆ ಅದನ್ನು 1 ಮಿನಿಟ್ ಒಳಗಡೆ ನೀವು ತೋರಿಸಿ ಸ್ಟಾರ್ಟಿಂಗ್ ಸಮಥಿಂಗ್ ಇಸ್ ದೇರ್ ಇನ್ ದ ವಿಡಿಯೋ ಅಂತ ಹೇಳ್ಬಿಟ್ಟು, ಅವರು ಲಾಂಗ್ ವಿಡಿಯೋ ಆದ್ರೂ 20 ನಿಮಿಷ ಆಗಲಿ, ಅರ್ಧ ಗಂಟೆ ಆಗಲಿ, 1 ಗಂಟೆ ಆಗಲಿ ನೋಡ್ತಾರೆ ವೀಕ್ಷಕರೇ. ಅದನ್ನು ಫಾಲೋ ಮಾಡಿ. ಮತ್ತು ಇನ್ನೊಂದು ಜೆನ್ಯೂನಾಗಿ ಏನು ಮಾಡಿ ಅಂದರೆ, ಸ್ಟಾರ್ಟಿಂಗಲ್ಲಿ ನೀವು ನಿಮ್ಮ ಸಬ್ಸ್ಕ್ರೈಬರ್ಸು ವ್ಯೂಸು ಬರೋದಾಗ ಎಷ್ಟು ಕಮೆಂಟ್ಸ್ಗಳು ಬರ್ತಾವೆ ಅವರಿಗೆಲ್ಲ ಲೈಕ್ ಮಾಡೋದು, ರೆಸ್ಪಾಂಡ್ ಮಾಡ್ತಾನೆ ಇರಿ ವೀಕ್ಷಕರೇ. ಅದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಸಬ್ಸ್ಕ್ರೈಬರ್ಸು ಬರೋಕ್ಕೆ ಅದು ತುಂಬಾ ಹೆಲ್ಪ್ ವೀಕ್ಷಕರೇ, ನೀವು ಏನೇ ಕಮೆಂಟ್ಸ್ಗೂ ರೆಸ್ಪಾಂಡ್ ಮಾಡೋದು ವೀಕ್ಷಕರೇ. ಮತ್ತು ರೆಗ್ಯುಲರ್ ಅಪ್ಲೋಡ್ಸ್ ಮಾಡ್ತಾನೆ ಇರಬೇಕು. ತುಂಬ ನೀವು ಇರ್ರೆಗ್ಯುಲರ್ ಆಗಿಬಿಟ್ರೆ ಯೂಟ್ಯೂಬ್ ರೆಕಮೆಂಡ್ ಮಾಡಲ್ಲ, ಮತ್ತು ನಿಮ್ಮ ಫ್ಯಾನ್ಸ್ಗಳು ನಿಮಗೆ ಅದನ್ನು ನೋಡೋಕ್ಕೂ ಇಷ್ಟಪಡ್ತಾ ಇರಲ್ಲ. ರೆಗ್ಯುಲರ್ ಆಗಿ ಮಾಡ್ತಾರೆ. ವೀಕ್ಲಿ ಒಂದು ಬಿಡ್ತೀರಾ, ಎಕ್ಸಾಕ್ಟಾಗಿ ಅದೇ ವೀಕ್ಲಿ ಒಂದೊಂದು ವೀಡಿಯೋ ಬಿಡ್ತಾಯಿರಿ. ಅಥವಾ 10 ಡೇಸಿಗೆ ಒಂದು ಬಿಡ್ತೀರಾ, ಅದೇ ಟೈಮ್ ಅದೇ ಡೇಗೆ ಬಿಡ್ತಾ ಇರಿ. ಅಥವಾ 2 ಡೇಸಿಗೆ ಒಂದು ಬಿಡ್ತೀರಾ, ಹಾಗೆ ಅದೇ ಡೇ ಅದೇ ಟೈಮು ಅದೇ ಸೇಮ್ ಟೈಮಿಗೆ ಬಿಡ್ತಾ ಇದ್ರೆ
ಫ್ಯಾನ್ಸ್ ಎಂಗೇಜ್ ಆಗ್ತಾನೆ ಇರ್ತಾರೆ, ಡೈಲಿ ನಿಮಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸೇಮ್ ವಿಡಿಯೋ. ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ರೆ ನಿಮ್ಮದು ಅರ್ನಿಂಗ್ ಜಾಸ್ತಿ ಆಗ್ತಾನೆ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೀವು ಫಾಲೋ ಮಾಡಿ ವೀಕ್ಷಕರು. ಇವೆಲ್ಲ ಟ್ರಸ್ಟೇಬಲ್ ಪಾಯಿಂಟ್ಸ್, ಆ್ಯಕ್ಚುಲಿ ಜೆನ್ಯೂನ್ ಪಾಯಿಂಟ್ಸ್ ನಿಮ್ಮದು ಅರ್ನಿಂಗ್ ಮಾಡೋಕ್ಕೆ ಅಥವಾ ನಿಮ್ಮದು ಗ್ರೋ ಆಗೋಕ್ಕೆ ವೀಕ್ಷಕರೇ. ನಾನು ಏನು ನಂಬಾರ್ದು ಅಂತ ಹೇಳ್ತೀನಿ, ಓಕೆ, ನನ್ನ ಪ್ರಕಾರ ಆ್ಯಕ್ಚುಲಿ. ಬಟ್ ನಿಮಗೆ ಬಿಟ್ಟಿದ್ದು ಅದೆಲ್ಲ. ಸೆಟ್ಟಿಂಗ್ ಅಪ್ಡೇಟು, ತುಂಬ ಜನ ಸೆಟ್ಟಿಂಗ್ ಅಪ್ಡೇಟ್ ಅಂತ ಬರ್ತಾರೆ. ನೋ, ಈಗ ನೀವು ಸೆಟ್ಟಿಂಗ್ ಅಪ್ಡೇಟ್ ಮಾಡಿದ್ರೆ ನಾನು 100 ಟೈಮ್ ಸೆಟ್ಟಿಂಗ್ ಅಪ್ಡೇಟ್ ಮಾಡಿದ್ದೀನಿ, ನಾನೇನು ಒಂದೇ ದಿನ ರಾತ್ರಿ ಇದಾಗಲ್ಲ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೆಟ್ಟಿಂಗ್ಸ್ ಅದು ಇರಲ್ಲ ಎಕ್ಸಾಕ್ಟ್ಲಿ. ನೀವು ಏನು ಮೇನ್ ಸೆಟ್ಟಿಂಗ್ಸ್ ಇರುತ್ತೋ ಅದೇ ಮಾತ್ರ ಸ್ಟಾರ್ಟಿಂಗ್ ಏನು ಕ್ರಿಯೇಟ್ ಮಾಡಿರ್ತೀರೋ ಅದೇ ನಾನು ನಿಮಗೆ ತಗೊಂಡೋಗೋದು. ಯಾವ ಕ್ಯಾಟಗರಿ, ಯಾವ ಥರ ವೀಡಿಯೋ ಮಾಡಿದ್ದೀರಾ, ಯಾವ ಥರ ಪ್ರೇಕ್ಷಕರಿಗೆ ಅದು ಕಂಟೆಂಟ್ ಇಷ್ಟ ಆಗುತ್ತೆ, ಕ್ವಾಲಿಟಿ ಹೇಗಿದೆ, ಅದು ಮೇಯ್ನ್ ಇಷ್ಟ ಆಗೋದು ವೀಕ್ಷಕರೇ. ಅದಾದಮೇಲೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ತುಂಬಾ ಲೆಂತಿಯಾಗಿ ತುಂಬ ಮಾಡಬಾರ್ದು. ಎಷ್ಟೋ ಬರೆದು ಎಸ್ಸೇ ಥರ ಬರೆದ್ಬಿಟ್ಟಿರ್ತಾರೆ, ಹಾಗೆಲ್ಲ ಬರೆಯೋಕೆ ಹೋಗ್ಬಾರ್ದು. ಡಿಸ್ಕ್ರಿಪ್ಷನಲ್ಲಿ ಜಸ್ಟ್ ಡಿಸ್ಕ್ರಿಪ್ಟಿವ್ ಏನದು ವಿಡಿಯೋ ರಿಲೇಟೆಡು ಅವು ಏನು ಅಂತ ಬರೀ. ಬಿಕಾಸ್ ನೀವು ಡಿಸ್ಕ್ರಿಪ್ಷನ್ ಹಾಕಿರ್ತಿರಲ್ಲ ಅದೆಲ್ಲ ಸರ್ಚಬಲ್ ಅಲ್ಲ. ಯಾರು ಸರ್ಚ್ ಮಾಡಿರಲ್ಲ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಟೆಕ್ಸ್ಟ್ ಇದ್ರೂ ಅದು ಬರಲ್ಲ. ಹಾಗಾಗಿ ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ವೀಕ್ಷಕರೇ. ಮತ್ತು ಇನ್ನೊಂದು ಏನಂದರೆ ವಿಡಿಯೋ ಮತ್ತು ತಮ್ನೇಲ್ ನಾಟ್ ಇನ್ ಸಿಂಕ್. ಅಂದರೆ ವಿಡಿಯೋ ಮತ್ತು ತಮ್ನೇಲ್ನ ನೀವು ವಿಡಿಯೋದಲ್ಲೇ ಇನ್ನೊಂದಿದೆ, ತಮ್ನೇಲಲ್ಲೇ ಇನ್ನೊಂದಿದೆ ಅಂದರೆ ತುಂಬ ಜನ ಇಷ್ಟಪಡಲ್ಲ. ನೆಕ್ಸ್ಟ್ ಟೈಮ್ ನೀವು ವಿಡಿಯೋನ ವಾಚ್ ಮಾಡಲ್ಲ. ಟು ಮೇಕ್ ಶೋರ್ ದಟ್ ಏನು ಕಂಟೆಂಟ್ ಇದೆ ಅದ್ರ ಬಗ್ಗೆನೇ ತಮ್ನೇಲ್ಸ್ ಮಾಡಿ ಹಾಕಿ. ಅಷ್ಟು ಇಲ್ಲ ಅಂದರೆ ಅದ್ರ ಬಗ್ಗೆ ವಿಡಿಯೋ ಇಲ್ಲ ಅಂದರೆ ಬೇರೆ ಬೇರೆ ತಮ್ನೇಲ್ಸ್, ಯಾವುದೋ ಸೂಪರ್ ಸ್ಟಾರ್ ತಂದು ಹಾಕೋದು, ಏನೋ ಬೇರೆ ಬೇರೆ ಚಿತ್ರಗಳನ್ನ ಹಾಕೋದ್ರಿಂದ ನಿಮ್ಮದು ಚಾನಲ್ ಗ್ರೋನೂ ಆಗಲ್ಲ. ಒನ್ ಡೇ ಬರ್ಬೋದು ಬಟ್ ನೀವು ಸರ್ವೈವ್ ಆಗಲ್ಲ. ಲಾಸ್ಟ್ ಎಷ್ಟೋ ನಾನು ಹೇಳ್ಬಿಟ್ಟು ಸರ್ವೈವ್ ಫಾರ್ ಲಾಂಗರ್ ಇಯರ್ ಅನ್ನೋದಕ್ಕೆ ಅಷ್ಟು ದಿನ ಸರ್ವೈವ್ ಆಗಲ್ಲ. ಅದಾದಮೇಲೆ ಇರ್ರೆಗ್ಯುಲರ್ ಅಪ್ಲೋಡ್ಸ್ ಮಾಡಬಾರ್ದು. ಇದನ್ನು ಇರ್ರೆಗ್ಯುಲರ್ ಅಪ್ಲೋಡ್ಸ್ ಅದನ್ನು ಮಾಡೋದ್ರಿಂದ ನಿಮ್ಮ ಚಾನಲ್ ನೀವು ಕಳ್ಕೊಬೇಕಾಗುತ್ತೆ. ಅಂದರೆ ಅರ್ನಿಂಗು ಮತ್ತು ಮಾನಿಟೈಸೇಷನ್ನ ಮತ್ತು ನಿಮ್ಮ ಗ್ರೋನ ಕಳ್ಕೊಬೇಕಾಗುತ್ತೆ. ವೀಕ್ಷಕರನ್ನ ನೀವು ಕಳ್ಕೊಬೇಕಾಗುತ್ತೆ. ಅದಾದಮೇಲೆ ರಿಪಿಟೇಟಿವ್ ಕಂಟೆಂಟ್ ಅಂದರೆ ಮೇಕ್ ಶೋರ್ ದ್ಯಾಟ್ ಒಂದೇ ಇದು ನಂದು ಅದು ಓಡ್ತು ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾ ಇರಬಾರ್ದು. ಲೆಕ್ಚರ್ ನಂದು ಜಾಬ್ದು ಒಂದೇ ಜಾಬ್ ಇದೆ ಅದೇ ಜಾಬ್ ಅಂತಾರೆ ಇದು ಮಾಡೋಕೆ ಹೋಗ್ಬಾರ್ದು. ಅಥವಾ ನಾನೇನೋ ಟ್ರಾವೆಲ್ ಹಾಕಿದ್ದೀನಿ ಅದೇ ಸ್ಟೇಮ್ ಕಂಟ್ರೋಲ್ ಇನ್ನೊಂದು ಥರ ಅಲ್ಲ. ಬೇರೆ ಬೇರೆ ಹೊಸದಾಗಿ ತೋರಿಸ್ಬೇಕಲ್ಲಿ. ಹೊಸದಾಗಿ ತೋರಿಸಿದಾಗಲೇ ನಿಮಗೆ ಪ್ರೇಕ್ಷಕರು ಇಂಟ್ರೆಸ್ಟ್ ಆಗಿ ಅದು ನೋಡ್ತಾ ಹೋಗೋದು. ಇಲ್ಲ ಅಂದರೆ ಯಾರೂ ಇಂಟ್ರೆಸ್ಟ್ ಪಡಲ್ಲ. ನಿಮ್ಮ ಓಲ್ಡ್ ಡೆಡ್ ಇದು ನೋಡ್ತಾರೆ. ಈಗ ನಮ್ಮದು ಅಷ್ಟೇ, ನನ್ನ ವೀಡಿಯೋನ ನಾನು ಓನಾಗಿ ಮಾತಾಡಿ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಇಷ್ಟಪಡಲ್ಲ. ಯಾಕೆಂದರೆ ಅವ್ರದ್ದು ನನ್ನ ಕಂಟೆಂಟು ಇನ್ನೂ ಜಾಸ್ತಿ ಏನೋ ಹೇಳಬೇಕು, ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ಬೇಕು. ಆ ಥರ ಅನಿಸ್ದಾಗಲೇ ಮಾತ್ರ ತುಂಬ ಜನ ನೋಡೋದು ಅದನ್ನು ಲಾಂಗ್ ವೀಡಿಯೋನ. ಇಲ್ಲಾಂದರೆ ಯಾರೂ ನೋಡೋಕೆ ಹೋಗಲ್ಲ. ಹಾಗಾಗಿ ಜೆನ್ಯೂನ್ ಆಗಿ ನೀವೇನಾದ್ರು ಗ್ರೋ ಆಗಬೇಕು ಅಥವಾ ಅರ್ನ್ ಮಾಡಬೇಕು ಅಂತಿದ್ರೆ ಇದನ್ನು ಡೀಟೇಲ್ಸ್ನ ಫಾಲೋ ಮಾಡಿ ವೀಕ್ಷಕರೇ. ಗ್ಯಾರಂಟಿ ನೀವು ಗ್ರೋ ಆಗೇ ಆಗುತ್ತೆ. ಅರ್ನಿಂಗ್ 1 ಇಯರಲ್ಲೇ ನಿಮ್ಮದು ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದನ್ನು ನನ್ನ ಇದ್ರ ಬಗ್ಗೆ ಜಡ್ಜ್ ಮಾಡಿರೋದು ಅಥವಾ ರಿವ್ಯೂ ಮಾಡಿರೋದು ಅಥವಾ ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು ಇದನ್ನ 1.5 ಇಯರಲ್ಲಿ ಅದನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೇ ಇದ್ರೂ ಕಮೆಂಟ್ಸ್ ಮಾಡಿ. ಅಲ್ಲಿ ಜೆನ್ಯೂನ್ಲಿ ಹೆಲ್ಪ್ ಯು ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.